ಬೊಂಬೆಗಳ ನಾಡು ಚನ್ನಪಟ್ಟಣ ಗಾಂಜಾ ಬೀಡಾಗ್ತಿದ್ಯಾ? ಇಂಥ ಚಿಕ್ಕ ಊರಲ್ಲಿ ಸಣ್ಣ ಸಣ್ಣ ವಯಸ್ಸಿನ ಹುಡುಗರಿಗೆ ಗಾಂಜಾ, MDMA, ಕೊಕೇನ್ ಥರದ ಡ್ರಗ್ಸು ಈಸಿಯಾಗಿ ಸಿಗುತ್ತೆ ಅಂದರೆ ಇದು ಸಣ್ಣ ವಿಚಾರ ಅಂದ್ಕೊಂಡ್ರೆ 88ನೇ ಸರ್ವೆ ನಂಬರ್ಲಿರೋ ಕೊತ್ನಳ್ಳಿ ಕೆರೆನಲ್ಲಿ ಪಿಜಿಯೋ ಅಪ್ಪೆ ಶೋರೂಮ್ ಬ್ಯಾಕ್ ಸೈಡಲ್ಲಿ ಈಗ ಹತ್ರದಲ್ಲೇ ಜಾಗ ಮಾಡಿಕೊಂಡು ಅಲ್ಲೇ ಗಾಂಜಾ ಬೆಳೆ ಬೆಳೆದು ಕಟಾವು ಮಾಡಿ ಅಲ್ಲಿನ ಹುಡುಗರಿಗೆ ಸೇರಿಸ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಈ ಪೆಡ್ಲರ್ಗಳು ಯಾವ ರೇಂಜಿಗೆ ಭಯ ತಪ್ಪಿದ್ದಾರೆ ಅಂತ. ಕಾಲೇಜಿಗೆ ಹೋಗೋ ಸಣ್ಣ ವಯಸ್ಸಿನ ಹುಡುಗರಿಗೆ ಚಟ ಹಾಸಿ ಅವ್ರುಗಳು ಇವ್ರು ಕೊಡೋ ಡ್ರಗ್ಸು ಗಾಂಜಾಗೆ ದಾಸರಾಗಿ ಮನೆಯಲ್ಲಿ ದುಡ್ಡು ಕೊಡದಿದ್ರೆ ಕದ್ಕೊಂಡಾದ್ರೂ ಹೋಗಿ ಈ ಮನೆ ಹಾಡ್ರ ಬಾಯಿಗೆ ಹಾಕಿ ಇವ್ರು ಬಾಯಿ ತುಂಬ ಹೊಗೆ ಬರ್ತಾರೆ. ಈ ಅಡಿಕ್ಷನ್ ಯಾವ ಲೆವೆಲ್ಗೆ ಹೋಗ್ಬಿಡುತ್ತೆ ಅಂತಂದ್ರೆ ಮನೇಲಿ ದುಡ್ಡಿಗೆ ಟೈಟ್ ಆದ್ರೆ ಹೊರಗಡೆ ಕಳ್ತನನಾದ್ರೂ ಮಾಡ್ತವೆ, ದರೋಡೆನಾದ್ರೂ ಮಾಡ್ತವೆ, ಚಟ ತೀರಿಸ್ಕೊಳ್ಳೋಕೆ ಕತ್ ಕುಯ್ಯೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ಚನ್ನಪಟ್ಟಣದಂಥ ಸಣ್ಣ ಸಿಟಿಗೆ ದೊಡ್ಡ ಪೆಡ್ಲರ್ಗಳು ಅಂದರೆ ಸುಹೇಲ್ ನೂರಿ, ಆಮೇಲೆ ಮುಕರಮ್ ನೂರಿ ಅನ್ನೋ ಖತರ್ನಾಕ್ ಬ್ರದರ್ಸ್. ಇವರಿಬ್ರು ಇಷ್ಟು ಆರಾಮಾಗಿ ದಂಧೆ ನಡೆಸ್ಕೊಂಡು ಓಡಾಡ್ತಿದ್ದಾರೆ ಅಂದರೆ ಇವರಿಂದ ಅದಿನ್ನೆಂಥ ದೊಡ್ಡ ತಲೆ ಸಪೋರ್ಟ್ ಇರ್ಬೋದು ಹೇಳಿ. ಈ ನೂರಿ ಬ್ರದರ್ಸ್ ಇದಾರಲ್ಲ, ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಈ MDMA, ಕೊಕೇನ್ ಎಲ್ಲೋ ಹೊರಗಡೆಯಿಂದ ತರಿಸ್ತಾರಂತೆ, ಗಾಂಜಾ ಬೇಡಿ ಇವಾಗ ಇವರೇ ಅದ್ರ ಬೆಳೆಗಾರರು, ಬೇಕಾದಷ್ಟನ್ನ ಕೆರೆ ಜಾಗದಲ್ಲಿ ಬೆಳ್ಕೋತಾರೆ. ಹಿಂಗೆಲ್ಲ ರೆಡಿ ಮಾಡ್ಕೊಂಡ ಮಾಲನ್ನ ಸಪ್ಲೈ ಮಾಡೋದಕ್ಕೆ ಒಂದಷ್ಟು ಕದ್ದಿರೋ 2 ವೀಲರ್ಗಳಿಗೆ ನಂಬರ್ ಪ್ಲೇಟ್ ಚೇಂಜ್ ಮಾಡ್ಕೊಂಡು ಓಡಾಡಿಸ್ತಾರೆ. ಒಂದಷ್ಟು ದಿನ ಆದ್ಮೇಲೆ ಆ ಗಾಡಿಗಳನ್ನ ಮುರಿದು ಗುಜರಿಗೆ ಹಾಕ್ತಾರೆ. ಏನ್ ದುಡ್ಡು ಕೊಟ್ಟಿರೋದಲ್ಲ, ಕಾಸು ಕೊಟ್ಟಿರೋದಲ್ಲ, ಹೋದ್ರೆ ಹೋಯ್ತಂದ್ರೆ ಮತ್ತೆ ಇನ್ನೊಂದು ಗಾಡಿ ಕತ್ರ. ಸದ್ಯಕ್ಕೆ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಈ ಬಡ್ಡೆ ತಾವು ಈಗ ಸಿಲ್ವರ್ ಕಲರ್ ಹೋಂಡಾ ಯೂನಿಕಾರ್ನ್ ಅಲ್ಲಿ ಓಡಾಡ್ತಿದ್ದಾರೆ. ಅದ್ರ ನಂಬರು KA01JJ6707. ಹಿಂಗೆ ಇಬ್ರು ಯುವಕರು ಸೇರ್ಕೊಂಡು ಡ್ರಗ್ ಸಪ್ಲೈ ಅಂಡ್ ಸರ್ವಿಸ್ ಬಿಸ್ನೆಸ್ ಮಾಡಿಕೊಂಡು ಯುವ ಜನತೆಗೆ ಅಮಲಿನ ಹೊಸ ಲೋಕ ತೋರಿಸ್ಕೊಂಡು ದೇಶ ಸೇವೆ ಮಾಡ್ತಿದ್ರು ಕೂಡ ಯಾರೂ ಇವರನ್ನು ಗುರುತಿಸಿ ಸನ್ಮಾನ ತರದ್ದೇನಾದ್ರೂ ಮಾಡಿ ಬೆಂತಟ್ಟ ಕೆಲಸಗಳಾಗ್ತಿಲ್ವಲ್ಲ, ಅದೇ ವಿಪರ್ಯಾಸ ನೋಡಿ. ಇಸ್ತ್ರಿ ಮಾಡಿರೋ ಖಾಕಿ ಬಟ್ಟೆನ ಇನ್ಶರ್ಟ್ ಮಾಡ್ಕೊಂಡು ಓಡಾಡೋ ಪೊಲೀಸರಿಗೆ ಇದೆಲ್ಲ ಮಾಹಿತಿ ಇರಲ್ವಾ? ಬೆಂಗಳೂರಲ್ಲಿ ಕುಂತಿರೋ ನನ್ಮಗಿಗೆ ಇದ್ರ ವಾಸನೆ ಬಂದು ಬಿಡದೈತೆ ಅಂದ್ರೆ ಅಲ್ಲೇ ಪಕ್ಕದಲ್ಲಿರೋ ಸ್ಟೇಷನಿಗೆ ಗೊತ್ತಾಗ್ಲಿಲ್ವಾ ಅಂತ. ಗೊತ್ತಾದ್ರೇನು ಗಾಂಜಾ ಸೈಡ್ ಹಾಳಾಗೋಗ್ತದೋ ಅವ್ರ ಮನೆ ಮಕ್ಕಳಲ್ಲ, ಕಂಡೋರ್ ಮನೆ ಮಕ್ಕಳು ಹೆಂಗೆ ಕೂಟು ಹೋದ್ರೆ ಯಾರಿಗೆ ನಾಟ. ಈ ಬಿಡದಿ ಫೈರ್ ಕೆಫೆ ಓನರ್ ಹೇಳ್ತಿದ್ನಲ್ಲ, ನಮ್ಮ ಪೊಲೀಸ್ ವಸಂತಣ್ಣಂದೇ ನನಗೆ ಫುಲ್ ಸಪೋರ್ಟು ಅಂತ ತಲೆಮಾಸಿ ದಂಡ ಯಾವ್ದಾದ್ರೂ ಒಂದು ಚನ್ನಪಟ್ಟಣದಲ್ಲೂ ಇರ್ತದೆ. ಆದ್ರೆ ನಮ್ಮ ರಾಮನಗರದ SP ಸಾಹೇಬರು ಒಳ್ಳೆ ಆಫೀಸರ್ ಅಂತ ಕೇಳ್ಪಟ್ಟಿದ್ದೀನಿ. ಈ ವಿಚಾರ ಅವ್ರ ಗಮನಕ್ಕೆ ಹೋದ್ರೆ ಚನ್ನಪಟ್ಟಣಕ್ಕೆ ಈ ಡ್ರಗ್ಸ್ ಭೂತದಿಂದ ಮುಕ್ತಿ ಸಿಗಬಹುದೇನೋ. ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೆ ಇಂಥದ್ರದ್ದೆಲ್ಲ ಮಾಹಿತಿ ಇರಲ್ಲ. ಇದನ್ನೇ ಮಾಹಿತಿ ಅಂತ ಒಪ್ಪಿಸ್ಕೊಂಡು ಏನಾದ್ರೂ ಕ್ರಮ ತಗೊಂಡ್ರೆ ಚನ್ನಪಟ್ಟಣದ ಮಹಾಜನತೆ ಪರವಾಗಿ ಒಂದು ಥ್ಯಾಂಕ್ಸ್.